ಗಾಯತ್ರಿ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 2ನೇ ತಾರೀಕು ಸೋಮವಾರ. ನಾಳೆ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಅತಿಯಾದ ಆಹಾರ ಸೇವನೆ ತ್ಯಜಿಸಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇಂದು ವ್ಯಾಪಾರದ ಆಕರ್ಷಕ ಲಾಭಗಳೊಂದಿಗೆ ಹೊಸ ಎಚ್ಚರಿಕೆ ಬೆಳೆಯುವುದು ಉತ್ತಮ ಅವಕಾಶವಾಗಿದೆ. ಕುಟುಂಬದ ರೊಂದಿಗೆ ಶಾಂತವಾಗಿ ಮಾತನಾಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಪ್ಪುಗಳನ್ನು ಮುಕ್ತವಾಗಿ ಒಪ್ಪಿಕೊಂಡು ತಿದ್ದಿಕೊಳ್ಳುವ ಮೂಲಕ ಪ್ರಗತಿ ಕಾಣುತ್ತೀರಾ. ಮುಂದಿನ ರಾಶಿ ವೃಷಭ ರಾಶಿ. ಮನೆಯಲ್ಲಿ ಸಣ್ಣ ಪುಟ್ಟ ಚಿಂತೆಗಳಿಗೆ ಹೆದರಿಕೆ ಧೈರ್ಯವಾಗಿರಿ. ಹೊರಗಡೆ ಉದ್ಯೋಗ ಅಥವಾ ಉದಾಸೀನದಲ್ಲಿ ಸಮಯ ಮತ್ತು ಹಣವನ್ನು ಹಾಳು ಮಾಡುವ ಸ್ನೇಹಿತರ ದೂರವಿರಿ. ನಿಮ್ಮ ಭವಿಷ್ಯದ ಗಮನ ಹರಿಸಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ. ವ್ಯಾಪಾರದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ. ಯಾರೇ ಒತ್ತಡದ ಮಣಿಯಾದ ನಿಮ್ಮ ಸ್ವಂತ ವಿವೇಚನೆ ಬಳಸಿ ಲಾಭವನ್ನು ಪಡೆಯುತ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಿ. ಕಳ್ಳತನವಾಗುವುದಂತ ನೋಡಿಕೊಳ್ಳಿ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು. ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಮ ಕಾರ್ಯಗಳಿಗೆ ಹೊಸ ವೇಗ ಸಿಗಲಿದೆ. ಬಾಕಿ ಇರುವ ಕೆಲಸ ಅಂತಿಮ ಹಂತ ತಲುಪುತ್ತದೆ. ಸಿಗುವ ಉಚಿತ ಸಮಯದಲ್ಲಿ ಸರಿಯಾದ ಬಳಸಿಕೊಳ್ಳಿ ಪ್ರಯತ್ನಿಸಿ. ನಿಮ್ಮ ಜೀವನ ಚೆನ್ನಾಗಿರುತ್ತದೆ. ಮುಂದಿನ ರಾಶಿ ಕಟಕ. ಇಂದು ಮನಸ್ಸಿಗೆ ನೆಮ್ಮದಿ ನೀಡುವ ಆರಾಮದಾಯಕ ವಾತಾವರಣವಿದೆ. ಅನಿರೀಕ್ಷಿತ ಹೂಡಿಕೆಗಳ ಲಾಭ ಪಡೆಯುವಿರಿ. ಸಂಪೂರ್ಣ ಸಾಧ್ಯತೆಗಳಿಗೆ ನಿಮ್ಮ ಕುಟುಂಬದವರು ಹೆಚ್ಚಿನ ಸಮಯವನ್ನು ನೀಡಿ. ಅವರ ಅಗತ್ಯ ಪೂರೈಸುವ ಮೂಲಕ ಪ್ರೀತಿ ಗಳಿಸಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಪ್ಪುಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಯಶಸ್ಸು ನಿಮ್ಮದಾಗಲಿದೆ. ಯಾರೊಬ್ಬರ ಮನಸ್ಸಿಗೂ ನೋವು ನೀಡದಂತೆ ಎಚ್ಚರಿಕೆ ವಹಿಸಿ. ಮಕ್ಕಳ ಆಟವಾಡುವ ಗಾಯವಾಗುವ ಸಂಭವಿಸುವುದರಿಂದ ಅವರ ಮೇಲೆ ಗಮನವಿರಲಿ. ಮುಂದಿನ ರಾಶಿ ಸಿಂಹ. ಆರೋಗ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದನ್ನು ಬಿಟ್ಟುಬಿಡಿ. ಸಾಮರಸ್ಯವಾಗಿರಿ. ಇಂದು ಮಕ್ಕಳ ಕಡೆಯಿಂದ ಆರ್ಥಿಕ ಲಾಭ ಸುಳಿಯುತ್ತದೆ. ನಿಮ್ಮ ಜ್ಞಾನದಿಂದ ಕೆಲಸ ನಡುವೆ ಸ್ನೇಹಿತರೊಂದಿಗೆ ಹೊರಗೆ ಹೋಗಿ ಸಮಯ ಕಳೆಯುವ. ಆದರೆ ಕಚೇರಿಯಲ್ಲಿ ನಂಬಿಕಸ್ಥರಿಂದ ದ್ರೋಹವಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದ ಇರುವುದು ಒಳ್ಳೆಯ. ಮುಂದಿನ ರಾಶಿ ಕನ್ಯಾ. ಅತಿಯಾದ ಕೆಲಸದ ಒತ್ತಡದಿಂದ ಹೊರಬಂದು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ಇಂದು ಆರ್ಥಿಕವಾಗಿ ಹೊಸ ಮೂಲಗಳಿಗೆ ಆದಾಯ ಬರಲಿದೆ. ಸ್ನೇಹಿತರ ಮೇಲೆ ನಿಮ್ಮ ನಿರ್ಧಾರಗಳನ್ನು ಹೇರದೆ ಅವರ ಅಭಿಪ್ರಾಯಗಳನ್ನು ಗೌರವ ನೀಡಿ. ಮುಂದಿನ ರಾಶಿ ತುಲಾ. ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಆಲೋಚನೆಗಳು ಹೊಸ ಬದಲಾವಣೆ ಕಂಡುಬರಲಿದೆ. ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದಂತೆ ಹೂಡಿಕೆಗಳ ಲಾಭವನ್ನು ತಂದುಕೊಡಲಿದೆ. ಎಲ್ಲರ ಬೇಡಿಕೆಗಳನ್ನು ಪೂರೈಸಲು ಹೋಗಿ ನಿಮ್ಮ ಆರೋಗ್ಯ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಮುಖದ ಮೇಲಿನ ಕಿರುನಗೆ ಪ್ರೀತಿಪಾತ್ರರ ಅಸಮಾಧಾನ ಕಡಿಮೆ ಮಾಡುವ ಮಂತ್ರವಾದಂತೆ ಕೆಲಸ ಮಾಡುವಂತೆ. ಭೂಮಿಗೆ ಸಂಬಂಧಿಸಿದಂತೆ ಒಪ್ಪಿಗೆಗಳನ್ನು ಮಾಡಲು ಇಂದು ಪ್ರಸ್ತುತ ದಿನವಾದ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಆರ್ಥಿಕ ಸ್ಥಿತಿಗೆ ಒಳ್ಳೆಯ. ಮನೆಯಲ್ಲಿ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳು ನಡೆಯುತ್ತದೆ. ಸೂಚನೆಗಳಿದೆ. ಪ್ರೀತಿ ಶಕ್ತಿ ನಿಮಗೆ ಹೊಸ ಚೈತನ್ಯ ನೀಡುತ್ತದೆ. ವ್ಯಾಪಾರಸ್ಥರಿಗೆ ಹಠಾಂತರ ಪ್ರವಾಸದಿಂದ ಅನಿರೀಕ್ಷಿತ ಲಾಭ ಸಿಗಲಿದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದೆ. ಮುಂದಿನ ರಾಶಿ ಧನುಸು ರಾಶಿ. ಖಿನ್ನತೆಯನ್ನು ದೂರ ಮಾಡಿಸಲು ನಿಮ್ಮ ಕಿರುನಗೆಯೇ ಪ್ರಬಲ ಅಸ್ತ್ರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸಹೋದರ ಸಹೋದರಿಯೊಂದಿಗೆ ಸಹಾಯ ಮಾಡುವಾಗ ನಿಮ್ಮ ಮಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ಎಲ್ಲೆಂದರಲ್ಲಿ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಹುದು. ಹಣಕಾಸಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣಗಳಲ್ಲಿ ಇಂದು ನಿಮಗೆ ಜಯ ಸಿಗುವ ಜೊತೆಗೆ ಆರ್ಥಿಕ ಲಾಭಗಳು ಸಂಭವಿಸುತ್ತದೆ. ಜ್ಞಾನ ಹಸಿವು ನಿಮಗೆ ಹೊಸ ಸ್ನೇಹಿತರು ತಂದುಕೊಡಲಿದೆ. ಮುಂದಿನ ರಾಶಿ ಕುಂಭರಾಶಿ. ಜೀವನದ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ದೂರವಿಡುವುದನ್ನು ನಿಲ್ಲಿಸಿ. ಸಾಮರಸ್ಯ ಬದುಕಿನಿಂದ ಗಮನ ಹರಿಸಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇಂದು ಆರ್ಥಿಕ ಪ್ರತಿಫಲ ದೊರೆಯಲಿದೆ. ಮಕ್ಕಳ ಮುದ್ದಾದ ವರ್ತನೆಗೆ ಕುಟುಂಬದ ಸಮಸ್ಯೆಗಳನ್ನು ಪರಿಶೀಲಿಸಲು ದಾರಿ ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಆಧುನಿಕತೆ ಅಳವಡಿಸಿಕೊಳ್ಳಲು ಮೂಲ ನಿಮ್ಮ ಹೆಚ್ಚಾಗಲಿದೆ. ಮುಂದಿನ ರಾಶಿ ಮೀನರಾಶಿ. ಯೋಗ ಮತ್ತು ಜ್ಞಾನದ ಮೂಲಕ ಮನಃಶಾಂತಿ ಪಡೆದುಕೊಳ್ಳಲು ಹಾಗೂ ಅಪಲೋಚನೆಯಾಗಿ ಹಣವನ್ನು ಉಳಿಸುವಂತೆ ಗಮನ ಹರಿಸಿ. ಕುಟುಂಬದಲ್ಲಿ ಕೇಳಿಬರುವ ಶುಭ ಸುದ್ದಿಯ ಎಲ್ಲರೂ ಸಂತೋಷ ತುಂಬಲಿದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆಯೂ ಆತ್ಮೀಯ ಚರ್ಚೆ ಸರಿಯಾಗುತ್ತದೆ.